ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ SC ST ಅವರ ಜಮೀನನ್ನು ನಾವು ಕೊಂಡುಕೊಂಡರೆ ಏನಾದರೂ ಸಮಸ್ಯೆ ಆಗತ್ತಾ? ಅದಕ್ಕೆಲ್ಲ ಉತ್ತರವಾಗಿ ನಾನು ಈ ವಿಡಿಯೋದಲ್ಲಿ ಮಾಹಿತಿ ತಿಳಿಸ್ತೀನಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಶೆಡ್ಯೂಲ್ ಕ್ಯಾಸ್ಟ್ ಮತ್ತು ಶೆಡ್ಯೂಲ್ ಟ್ರೈಬ್ ಈ ಒಂದು ಆ್ಯಕ್ಟನ್ನು 1978ರಲ್ಲಿ ಜಾರಿಗೆ ತರಲಾಗಿದೆ. ಕಾಯಿದೆಯ ಮುಖ್ಯ ಉದ್ದೇಶ ಏನಾಗುತ್ತೆ ಅಂದರೆ, ದಲಿತರು, ಹಿಂದುಳಿದ ವರ್ಗದವರಿಗೆ ಹಿಂದಿನ ಕಾಲದಲ್ಲಿ ವಿದ್ಯಾಭ್ಯಾಸ ಇರ್ತಿರಲಿಲ್ಲ, ಅನಕ್ಷರಸ್ಥರು ಹೆಚ್ಚಿನ ಪ್ರಮಾಣದಲ್ಲಿ ಇರ್ತಿದ್ರು, ಬಡತನ ಹೆಚ್ಚಿನ ಪ್ರಮಾಣದಲ್ಲಿತ್ತು. ಈ ಸಂದರ್ಭದಲ್ಲಿ ಸರ್ಕಾರವು ಜಮೀನನ್ನು ಬೆಳೆದು ಜೀವನ ನಡೆಸಲಿ ಎಂದು ಬಡವರಿಗೆ ಷರತ್ತಿನ ಮೂಲಕ ಜಮೀನನ್ನು ನೀಡುತ್ತಿದ್ದರು, ಅವರಿಗೆ ಅದನ್ನು ಕೊಡ್ತಿದ್ರು. ಆದರೆ ಬಡತನದ ಕಾರಣ ಹಾಗೂ ಕಾನೂನಿನ ತಿಳುವಳಿಕೆ ಇಲ್ಲದೆ ಇರೋದರಿಂದ ಜಮೀನನ್ನು ಹಣಕ್ಕಾಗಿ ಮಾರ್ತಿದ್ರು. ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಂದರೆ, ಆ ಜಮೀನು ಅವರಿಗೆ ಉಳಿಯಲಿ, ಅವರ ಜೀವನಕ್ಕೆ ಆಸರೆ ಆಗಲಿ ಅನ್ನೋದು ಸರ್ಕಾರದ ಮುಖ್ಯ ಉದ್ದೇಶ. 1978 ನಂತರ ಗ್ರ್ಯಾಂಡ್ ಸರ್ಟಿಫಿಕೇಟಲ್ಲಿ ಏನೇ ಟರ್ಮ್ಸ್ ಇರಲಿ, ಕಂಡೀಷನ್ ಅಪ್ಲೈ ಆಗಲ್ಲ. ನೀವು ಪಡೆಯಬೇಕಾಗಿದ್ದಲ್ಲಿ, ಖರೀದಿ ಮಾಡಬೇಕಾಗಿದ್ದಲ್ಲಿ SC ST ಲ್ಯಾಂಡ್ ಮಾಡುವವರು ಸರ್ಕಾರದಿಂದ ಅನುಮತಿ ಪಡ್ಕೊಂಡಿರಬೇಕು ಹಾಗೂ ಕಂಡೀಷನ್ಗೆ ಷರತ್ತಿಗೆ ಒಳಪಟ್ಟಿರಬೇಕಾಗತ್ತೆ. ಈ ಅವಧಿಯೊಳಗೆ ಅನುಮತಿಯನ್ನು ಪಡ್ಕೊಂಡಿರಬೇಕು. 1978 ನಂತರ ಯಾರೇ ಆದರೂ SC ST ಜಮೀನನ್ನು ಪಡ್ಕೊಂಡಿದ್ರೆ SC ST ಅವರ ಕುಟುಂಬದವರು ಅದನ್ನು ಮರಳಿ ಪಡೆಯುವುದಾಗಿದೆ. ಅದು 1 ವರ್ಷ ಆಗಿರಲಿ, 5 ವರ್ಷ ಆಗಿರಲಿ, ಎಷ್ಟಾದರೂ 100 ವರ್ಷದ ತನಕ ಆಗಿರಲಿ. ಹೇಗೆ ಅಂದರೆ, ಅಸಿಸ್ಟೆಂಟ್ ಕಮಿಷನರ್ ಅವರಿಗೆ ಒಂದು ಪತ್ರವನ್ನು ಬರಬೇಕಾಗತ್ತೆ. ಆ ಪತ್ರದಲ್ಲಿ ಪೂರ್ಣ ಮಾಹಿತಿ ಹಾಗೂ ಮಾರಾಟ ಮಾಡಿದ ವಿವರ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದ್ದಾರೆ ಅನ್ನೋದಕ್ಕೆ ದಾಖಲೆ ಅಕ್ಷರಶಃ ಕೊಡಬೇಕಾಗತ್ತೆ. ಈ ಎಲ್ಲ ಡಾಕ್ಯುಮೆಂಟು ಪ್ರೊಡ್ಯೂಸ್ ಮಾಡೋದ್ರಿಂದ ಅಸಿಸ್ಟೆಂಟ್ ಕಮಿಷನರ್ ಯಾರಿರ್ತಾರೋ ಅವರು ತಹಶೀಲ್ದಾರ್ ಅವರಿಗೆ ಒಂದು ಪತ್ರವನ್ನು ಬರೆಯುವುದರ ಮೂಲಕ ರಿಪೋರ್ಟ್ ಮಾಡಿಕೊಂಡು ನೆಕ್ಸ್ಟು ಸೇಲ್ ಡೀಡ್ನು ನಲ್ ಆ್ಯಂಡ್ ವಾಯ್ಡ್ ಮಾಡಿ, ಸೇಲ್ ಡೀಡ್ ಕ್ಯಾನ್ಸಲ್ ಮಾಡಿ ಮತ್ತೆ ಆ ಜಮೀನನ್ನು SC ST ಅವರಿಗೆ ಕೊಡ್ತಾರೆ. ಆದ್ದರಿಂದ 1978 ನಂತರದ SC ST ಜಮೀನನ್ನು ಖರೀದಿ ಮಾಡಬೇಕಂದ್ರೆ ಬಹಳ ಎಚ್ಚರಿಕೆ ವಹಿಸಬೇಕಾಗತ್ತೆ. ಸೇಲ್ ಪರ್ಮಿಷನ್ ಇದ್ರೆ ತಗೋಬೋದು. SC ST ಅವರ ಎಲ್ಲ ಜಮೀನು ಆಗಿರಲ್ಲ, ಆದರೆ ಅವರು ಸ್ವಂತವಾಗಿ ಅದನ್ನು ಖರೀದಿಸಿದರೆ ಆ ಜಮೀನು ಈ ಕಾಯ್ದೆಗೆ ಒಳಪಡಲ್ಲ. ಗೌರ್ಮೆಂಟ್ ಅಂದರೆ ಸರ್ಕಾರದಿಂದ ಮಂಜೂರಾದ ಜಮೀನಿಗೆ ಮಾತ್ರ ಇದು ಅಪ್ಲೈ ಆಗುತ್ತೆ ಅಂತ ಹೇಳ್ತಿದ್ದೀನಿ. 1979 ಹಿಂದೆ 30 ವರ್ಷ ಹಿಂದಿನದ್ದು ಕೂಡ ಈ ಕಾಯ್ದೆ ಅನ್ವಯವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ಒಂದು ಕಂಡೀಷನ್ ಏನಂದರೆ, 1949ರಿಂದ 78, 1978 ಹಿಂದೆ 30 ವರ್ಷ ಹಿಂದಿನಿಂದಲೂ ಕೂಡ ಈ ಕಾಯ್ದೆ ಅನ್ವಯವಾಗುತ್ತೆ ಅಂತ ಹೇಳ್ತಾರೆ. ಆದರೆ ಅದರಲ್ಲಿ ಒಂದು ಕಂಡೀಷನ್ ಏನಂದರೆ, 1948ರಿಂದ 1978 ಅವಧಿಗೆ ಗ್ರ್ಯಾಂಟ್ ಆಗಿದ್ದರೆ ಸರ್ಟಿಫಿಕೇಟು, ಅದರಲ್ಲಿ ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೋ, ಷರತ್ತು ನಿಬಂಧನೆ ಇರುತ್ತೋ ಅದನ್ನು ಪಾಲಿಸಿದರೆ 1948ರಿಂದ 78 ಅವಧಿಯಲ್ಲಿ 10 ವರ್ಷ ಆದಮೇಲೆ ಮಾಡ್ಬೋದು, 20 ವರ್ಷ ಆದಮೇಲೆ ಮಾಡ್ಬೋದು ಅಂತ ಕಂಡೀಷನ್ ಇದ್ದರೆ ವಿತೌಟ್ ಸೇಲ್ ಪರ್ಮಿಷನ್ನು ಅವರು ಆ ಜಮೀನನ್ನು ಮಾಡ್ಬೋದಾಗಿದೆ ಅಂತಾರೆ. ಆದರೆ 15 ವರ್ಷ ಅಂತ ಒಂದು ವೇಳೆ ಸೇಲ್ ಪರ್ಮಿಷನ್ ಇದ್ದರೆ 1979 ನಂತರ ಮಾಡೋದಾದರೆ ಸರ್ಕಾರದ ಪರ್ಮಿಷನ್ನು ಅವಶ್ಯಕ ಆಗಿರುತ್ತೆ. ಸ್ನೇಹಿತರೆ, ಸರ್ಕಾರದ ಪರ್ಮಿಷನ್ನು ಅತ್ಯವಶ್ಯಕ. 1979 ನಂತರ ಮಾರುವುದಾದರೆ ಸರ್ಕಾರದಿಂದ ಸೇಲ್ ಪರ್ಮಿಷನ್ನು ತಗೊಳ್ಬೇಕು. ಹಾಗೂ ಹೀಗೆ PTCಯಲ್ಲಿ ಹಲವಾರು ಕಂಡೀಷನ್ನ ಫಾಲೋ ಮಾಡಿರಬೇಕಾಗತ್ತೆ.
ಸರಿಯಾಗಿ ಪರಿಶೀಲನೆ ಮಾಡದೆ ಯಾವುದೇ ವ್ಯವಹಾರವನ್ನು ಮುಂದುವರಿಸಬೇಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಜೈ